ರವಿಚಂದ್ರನ್ ಸ್ಟೇಜ್ ಮೇಲೆ ಬಂದರೆ ಹೇಗಿರುತ್ತೆ ಹೇಳಿ? ಅವರ ಸಿನಿಮಾಗಳ ಹಾಗೆ ಸ್ಟೇಜು, ಅವರ ಮಾತು ಎಲ್ಲ ಕಲರ್ಫುಲ್. ಆದರೆ ಇವರನ್ನ ಸ್ಟೇಜ್ ಮೇಲೆ ಇನ್ವೈಟ್ ಮಾಡೋಕ್ಕೂ ಮುಂಚೆ ಜೋಶ್ ಚಿತ್ರದ ಹೀರೋ ರಾಕೇಶ್ ಹಾಗೂ ತೇಜಸ್ವಿನಿ ನಿಮ್ಮನ್ನ ಮನರಂಜಿಸೋಕೆ ರೆಡಿಯಾಗಿದ್ದಾರೆ. ಬನ್ನಿ ನೋಡ್ಕೊಂಬರೋಣ. ಸೆಳೆಯುತ್ತಾಳೆ ನನ್ನನ್ನೇ, ತಂತಾನೆ ಬೇಕಂತಾನೆ ಮರೆಸುತ್ತಾಳೆ ಮೈಯನ್ನೇ. ತಂತಾನೆ ತನ್ನಂತಾನೆ ಸೆಳೆಯುತ್ತಾಳೆ ನನ್ನನ್ನೇ, ತಂತಾನೆ ಬೇಕಂತಾನೆ ಮರೆಸುತ್ತಾಳೆ ಮೈಯನ್ನೇ. ಇವಳೆಂತ ಜಾದುಗಾತಿ ಅಂತ ಯಾರಿಗಾದ್ರೂ ಗೊತ್ತಾ? ಇವಳೇನೆ ಕಾಣುತ್ತಾಳೆ ನಂಗೆ ಅತ್ತ ಎತ್ತ ಸಿಕ್ಕ. ಹುಡುಗಿ ನೋಡಿ ನಿನ್ನ ನೋಡಿ, ಹುಡುಗಿ ನೋಡಿ ನಿನ್ನ ನೋಡಿ, ಹುಡುಗಿ ಮೋಡಿ ನಿನ್ನ ನೋಡಿ, ಹುಡುಗಿ ಮೋಡಿ ನಿನ್ನ ನೋಡಿ. ಹೊಸ ಗಾನ ಬಜಾನ, ನೀನು ತುಂಬಾ ನಿಧಾನ, ಸ್ಪೀಡ್ ಆಗಿದೆ ಜಮಾನ, ನನ್ನ ಜೊತೆ ಜೋಪಾನ. ಹೊಸ ಗಾನ ಬಜಾನ, ವಾ ಸೂಪರ್ ಪರ್ಫಾರ್ಮೆನ್ಸ್. ನಂಗೊತ್ತು ನೀವು ಕಾಯ್ತಾ ಇರೋದು ಕ್ರೇಜಿ ಸ್ಟಾರ್ನ ಮುತ್ತಿನ ಮಾತುಗಳಿಗೆ ಅಂತ. ಅವರೇನೋ ರೆಡಿ, ಆದರೆ ಇಲ್ಲೊಬ್ರು ಗ್ಲಾಮರ್ ಬೆಳಗಿ ಡ್ಯಾನ್ಸ್ ಮಾಡಿ ಏನೋ ಮೆಸೇಜ್ ಕೊಡ್ತಾರಂತೆ. ಏನಿರ್ಬೋದು ಆ ಮೆಸೇಜ್ ಅಂತ ನೋಡಿದ್ಮೇಲೆ ರವಿ ಮಾಮನ ಮಾತು ಕೇಳೋಣ. ಗುಮ್ತಾನೆ ಗುಮ್ತಾನೆ ಕುಮ್ ಕುಮ್ ಮುಂತಾರ ಗುಮ್ತಾನೆ, ಗುಮ್ತಾನೆ ಗುಮ್ತಾನೆ ಕುಮ್ ಕುಮ್ ಮುಂತಾರ ಗುಮ್ತಾನೆ, ತಿಂತಾನೆ ತಿಂತಾನೆ ಹುಡುಗಿ ತಾರ ತಿಂತಾನೆ. ಲಗ 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 చూస్తే సుమార్ నేను, లగ 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 చేస్తే నమార్ నేను. తిట్ట ಹೆಜ್ಜೆ ಇಟ್ಟು ಬಂದ ಅಡ್ಡ ದಿಟ್ಟಿ ಬಂಟರ್, ನನ್ನ ಕದ್ದು ಮುಚ್ಚಿ ಕಚ್ಚೋ ನಲ್ಲ ತುಂಬಾ ನೇರ ಹಂಟರ್. ಶಿವಲಿಂಗ ಶಿವಲಿಂಗ ನಿನ್ನ ಪ್ರೀತಿನೇ ಹಿಂಗ, ಶಿವಲಿಂಗ ತರಬೇಡ ನನ್ನ ಆಸೆಗೆ ಭಂಗ. ಮುझे रंग दे बेबी, लगा 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 नागवल्ली. ಗುಮ್ತಾನೆ ಗುಮ್ತಾನೆ ಕುಮ್ ಕುಮ್ ಮುಂತಾರ ಗುಮ್ತಾನೆ, ಗುಮ್ತಾನೆ ಗುಮ್ತಾನೆ ಕುಮ್ ಕುಮ್ ಮುಂತಾರ ಗುಮ್ತಾನೆ. I don't know to speak to him. I'm still ಮಗಳೇ ಫೋನ್ ಮಾಡಿದ್ದೀನಿ ಫಸ್ಟ್. ನನ್ನ ನಂಬರ್ ಯಾರು ಕೊಟ್ಟಿದ್ದಾರೆ? ಹಂಗೆಲ್ಲ ಅನ್ಬೇಡಮ್ಮ. ಚೆಕ್ ಮಾಡಿದ್ರು ಏನಾದರೂ ಕಣ್ಣು ಬಿಡ್ತಾರಲ್ಲ. ಹಲೋ ಸರ್, ಹೌ ಆರ್ ಯು? ಸೂಪರ್ ಫ್ಯಾಂಟಾಸ್ಟಿಕ್ ಪೈನು. ಆಗ್ಲಿಂದ ಟ್ರೈ ಮಾಡ್ತಾ ಇದ್ದೀನಿ, ಫೋನೇ ಎತ್ಕೋತಿಲ್ಲ. ಸಾರಿ ಸರ್, ಶಾರ್ಟ್ನಲ್ಲಿದ್ದೆ. ಓಕೆ ಓಕೆ ಓಕೆ, ಈಗ ಮಾತಾಡ್ಬೋದಾ? ಖಂಡಿತ ಸರ್. ಇದ್ಯಾವುದು ಸರ್, ಹೊಸ ನಂಬರಾ? ನಂಬರ್ ಹೊಸದೇ ಇರ್ಬೋದು, ನಾನು ಹಳೆ ವ್ಯಕ್ತಿನೇ. ನಂಬರ್ ಬದಲಾದ್ರು ನಾನು ಬದಲಾಗಲ್ಲ. ತಮಾಷೆ ಮಾಡ್ತೀರಾ ಸರ್? ತುಂಬ ಖುಷಿಯಾಗಿರೋ ಹಾಗಿದೆ. ನಿಮ್ಮ ವಾಯ್ಸ್ ಕೇಳಿದ್ನಲ್ಲ, ತುಂಬ ಖುಷಿ ಒಕ್ಕಿ ಬಂದ್ಬಿಡ್ತು. ಮತ್ತೆ ಏನು ಸರ್ ಫೋನ್ ಮಾಡಿದ್ದು? ಅದು ಈ ಪಿಕ್ಚರ್ನಲ್ಲಿ ಬಾಂಬೆ ಹೀರೋಯಿನ್ ಕರೆಸ್ಬೇಕು ಅಂತ ತುಂಬ ಜಂಜಾಟಗಳಿತ್ತು. ನೀನೇ ಬೇಕು ಅಂತ ಸಜೆಸ್ಟ್ ಮಾಡಿದ್ದು ನಾನೇ, ಗೊತ್ತಲ್ಲ? ಥ್ಯಾಂಕ್ ಯು ಸೋ ಮಚ್ ಸರ್. ಏನಿಲ್ವಾ? ಏನು ಸರ್ ತಮಾಷೆ ಮಾಡ್ತಿದ್ದೀರಾ? ಅಯ್ಯೋ, ನಾನು ನನ್ನ ಹೆಂಡತಿ ಹತ್ರನೇ ತಮಾಷೆ ಮಾಡಲ್ಲ, ನಿನ್ನ ಹತ್ರ ಮಾಡ್ತೀನಾ? ಯಾವಾಗ ಪಾರ್ಟಿ? ಕೊಡ್ಸೋಣ ಸರ್, ಖಂಡಿತ ಕೊಡ್ಸೋಣ. ನಿಮ್ಮ ಫ್ಯಾಮ್ಲಿ, ನಿಮ್ಮ ಹೆಂಡತಿ, ಮಕ್ಕಳನ್ನ ಎಲ್ಲನೂ ಕರ್ಕೊಬಂದ್ಬಿಡಿ, ದೊಡ್ಡ ಪಾರ್ಟಿನೇ ಕೊಡಿಸ್ಬಿಡೋಣ. ನಿನ್ನ ಸಜೆಸ್ಟ್ ಮಾಡಿದ್ದು ನಾನು, ನನ್ನ ಹೆಂಡತಿ ಅಲ್ಲ. ಆವಮ್ಮಂಗೆ ಯಾಕೆ ಪಾರ್ಟಿ? ಸರಿ, ನಿಮ್ಗೇನು ಬೇಕು ಅಂತ ಹೇಳಿ. ಕಳ್ಳಿ, ನನ್ನ ಬಾಯಿಲೇ ಬರಲಿ ಅಂತನಾ? ನಿಮ್ಗೇನು ಇಷ್ಟ ಅಂತ ನನಗೇನು ಗೊತ್ತು? ಇಷ್ಟು ಹೇಳಿದ್ರೂ ಅರ್ಥ ಆಗಲಿಲ್ಲ ಅಂದರೆ ನಿನಗೆ ಬರ್ಕೊಟ್ಬಿಡ್ಬೇಕಾಗುತ್ತೆ.
ಅಯ್ಯೋ ಅಷ್ಟೊಂದೆಲ್ಲ ರಿಸ್ಕ್ ತಗೊಳಕ್ ಹೋಗ್ಬೇಡಿ, ನಾನೆಲ್ಲ ಫೋನಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಅಯ್ಯೋ ಇಡಿಯಟ್, ಟೈಮ್ ಎಲ್ಲ ವೇಸ್ಟ್ ಮಾಡ್ದ ನಂದು. ಡೈರೆಕ್ಟರ್ ಸರ್ ಯಪ್ಪಾ, ರೆಡಿ ರೆಡಿ. ಬೆಳಗ್ಗೆ ನಿತ್ಯಾನಂದನ್ ಫೋಟೋ ಪೇಪರಲ್ಲಿ ನೋಡ್ದಾಗ್ಲೇ ಅನ್ಕೊಂಡೆ ಇವತ್ತೇನೋ ಕಾದಿದೆ ಅಂತ. ಅನ್ಯಾಯವಾಗಿ ತಗ್ಲಾಕೊಂಡ್ಬಿಡ್ತಿದ್ನಲ್ಲಪ್ಪ, ಎಷ್ಟು ಮಿಸ್ಸು. ಅಬ್ಬಬ್ಬಾ, ಡಾನ್ಸ್ ಜೊತೆ ಏನ್ ಮೆಸೇಜ್ ಕೊಟ್ರಪ್ಪ. ಈಗ ನಮ್ಮ ಮಳೆ ಹುಡುಗಿ ಸ್ಟೇಜ್ ಮೇಲೆ ಬರ್ತಾ ಇದ್ದಾರೆ, ನೋಡೋಣ ಅವರು ಏನ್ ಮಾಡ್ತಾರೆ ಅಂತ. ಇನ್ನೇನು ಈಗ ರವಿ ಸ್ಟಾರ್ ಸ್ಟೇಜ್ ಮೇಲೆ ಬರ್ತಾ ಇದ್ದಾರೆ. ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ನೋಡಿ, ನನ್ನನ್ನು ಹಿಂಗೆ ತಪ್ಕೊಂಡಿಲ್ಲ ಅವರು.